ವಶನ ವಚನ ಬಾಂಧವ್ಯ ಸಿದ್ಧಗಂಗೆ ಶಿವನೇ ಬಸವನ ಕನಸಿನಲ್ಲಿ ಬಂದು ನನ್ನ ಅರಸಿ ಹೋದೆಯ ಗುರುವೇ, ಕನಸಿನಲ್ಲಿ ಬಂದು ನನ್ನ. ಎಲ್ಲರೂ ಕೂಡ ನಮಸ್ಕಾರ, ಸುಸ್ವಾಗತ. ನಾವು ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ದೊಡ್ಡಬಿದವ್ರ ಗದ್ಗೆ ಬಂದೀವಿ ದರ್ಶನ ಮಾಡ್ಕೊಳಕ್ಕೆ. ಎಲ್ಲರೂ ಮಠಕ್ಕೆ ಬರುವಾಗ ಎಲ್ಲರೂ ದೊಡ್ಡಬಿದವ್ರಿಗೆ ದರ್ಶನ ಮಾಡ್ಕೊಡ್ರಿ, ಎಲ್ಲರೂ ಬರ್ರಿ, ಆಶ್ರಯ ತಗೊಡ್ರಿ, ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಆಗುತ್ತೆ. ದರ್ಶನ ಮಾಡಾದ್ಮೇಲೆ ಮತ್ತು ಊಟ ಗೀಟ ಮಾಡ್ಕೊಂಡು ಮುಂದೆ ಮತ್ತೆ ಆ ಬೋಡಿ ಮೇಲೆ ಏನಂತ ಬರ್ತಾರಂತ ಅನ್ನವನ್ನು ಚೆಲ್ಲಬಾರದು, ಮತ್ತು ಒಳಗಡೆ ತಾಟಿ ತೊಳಕು ಅನ್ನ ಹೋಗೋ ಟೈಮಲ್ಲಿ ಅನ್ನ ಚೆಕ್ ಮಾಡ್ತಾರೆ ಅಲ್ಲಿ ಮುಂದುಗಡೆ. ಸಿದ್ಧಗಂಗಾ ಮಠಕ್ಕೆ ಬಂದರೆ ಏನೇ ಆದರೂ ಊಟ ಯಾವತ್ತೂ ಕಮ್ಮಿ ಆಗಲ್ಲ. 24 ಅವರ್ ಇದ್ದೇ ಇರುತ್ತೆ ಶ್ರೀ ಸಿದ್ಧಗಂಗಾ ಮಠ ಊಟ. ನಮ್ಮ ಹಳೆ ಮಠ ನೋಡ್ರಕ್ಕೆ, ನಮ್ಮ ಹಳೆ ಮಠ ಹೆಂಗದ ನೋಡ್ರಕ್ಕೆ. ಒಳಗಡೆ ನಮ್ಮ ದೊಡ್ಡ ಬಿದ್ದವ್ರ ಒಳಗಡೆ ಕೂತ್ಕೊಂತವ್ರು, ಅಲ್ಲಿ ಜನಗಳು ಭಕ್ತೇಂದ್ರಗಳು ದರ್ಶನ ಟಿಕೆಟ್ ತೆಗಿಸ್ಬೇಕಂತೆ. ಏನೋಣ ಇಲ್ಲ ಅಣ್ಣ, ವೀಡಿಯೋ ಇಲ್ಲ ಅಣ್ಣ, ಯೂಟ್ಯೂಬ್ ಓಪನ್ ಮಾಡಿದ್ದೇನೆ, ಅದಕ್ಕೆ ವೀಡಿಯೋ ಮಾಡ್ತೇವೆ. ಒಳಗಡೆ ಬಂದ್ವಿ, ಬಿದ್ದವರೆಲ್ಲ ಮೂರ್ತಿ ಮಾಡಿದ್ದಾರೆ, ಏನೋ ಜಿಂಕೆ ಹಣ್ಣು ಹಂಪಲು ತಿನ್ನಿಸ್ತಾ ಇದ್ದಾರೆ, ಅವಾಗೆಲ್ಲ ಮಾಡಿದ್ದಾರೆ ಅಂತ ಎಲ್ಲ ತಿನ್ನಿಸಿದ್ದಾರೆ, ಮೂರ್ತಿ ಮಾಡಿದ್ದಾರೆ. ಒಳಗಡೆ ಬಿದ್ದವ್ರು ನೋಡಿ ರಿಯಲ್ ಕಾಣಿಸ್ತಿದ್ದಾರೆ ಅಂತ ಅಂದ್ಕೊತಿದ್ವಿ. ಏನು ಅಬ್ದುಲ್ ಕಲಾಂ ಕೂಡ ಜೊತೆಲಿ ಕುತ್ಕೊಂಡು ಮಾತಾಡೋದು, ಹಿಂದುಗಡೆ ಚಿಕ್ಕ ಬಿದ್ದವರು ರಿಯಲ್ ಆಗಿ ಮಾಡಿದ್ದಾರೆ, ಅವರೇ ಕಾಣ್ತಾರೆ ಅಂತ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಜನಗಳು ಬರಬೇಕು, ಒಳಗಡೆ ನೋಡಬೇಕು, ಎಲ್ಲ ಸಿಸ್ಟಮ್ ಮಾಡಿದ್ದಾರಲ್ಲ. ಒಳಗಡೆ ನಮ್ಮ ದೊಡ್ಡ ಬಿದ್ದವ್ರು ಲಿಂಗ ಪೂಜೆ ಮಾಡ್ರೆ ಮೂರ್ತಿನೂ ಮಾಡಿದ್ದಾರೆ, ಸೇಮ್ ರಿಯಲ್ ಅವರೇ ಅಂತ ಅವರೇ ಕೂತ್ಕೊಂಡಿದ್ದಾರೆ ಅನಿಸುತ್ತಲ್ಲ. ಮತ್ತು ಒಳಗಡೆ ಚಿಕ್ಕ ಮಕ್ಕಳು ಆಟ ಆಡೋದು ಮೂರ್ತಿ ಮಾಡಿದ್ದಾರೆ ಎಲ್ಲ ಕಡೆ. ಮತ್ತು ಅದು ಬೇರೆ ಆಟ ಆಡೋಕ್ಕೂ ಚಿಕ್ಕ ಹುಡುಗರು ಇದು ಮಾಡಿದ್ದಾರೆ. ಮತ್ತು ಬಿದ್ದವ್ರದ್ದು ಮೂರ್ತಿಗಳು ಮಾಡ್ಯಾರೆ. ಲವರ್ಸ್ ಕೂಡ ಬಂದು ಮಾಡಿದ್ದಾರೆ ಎಲ್ಲ ಕಡೆ. ಲವರ್ಸ್ ಕೂಡ ಬಂದು ಕುತ್ಕೊಳ್ಳೋಕ್ಕೂ ಎಲ್ಲ ಕಡೆ ಕೂತಿದ್ದಾರೆ. ಎಲ್ಲ ಚಿಕ್ಕ ಹುಡುಗರು ಆಟ ಆಡ್ತಾರೆ, ಸಾಕಾಗ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ. ಒಳಗಡೆ ಎಲ್ಲ ಆವಾಗೆಲ್ಲ ತೋಟ ಇತ್ತು, ಈ ಕಡೆ ಎಲ್ಲ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳು ಚಿಕ್ಕ ಮಕ್ಕಳು ಆಟ ಆಡೋದು ಮೂರ್ತಿ ಮಾಡಿದ್ದಾರೆ. ಮತ್ತು ಗೊಂಬೆಗಳಿಗೂ ಮಾಡಿ. ನಮಸ್ಕಾರ ನಿನಗೆ ಭಾಸ್ಕರ, ನಮಸ್ಕಾರ ನಿನಗೆ ಭಾಸ್ಕರ. ನಿತ್ಯಲೋಕ ಸಂಚಾರ ಸಂಚಾರ ಸಂಚಾರ, ಸೃಷ್ಟಿಗೆಲ್ಲ ಆಧಾರ ಆಧಾರ ಅಂಧಕಾರ ಸಂಹಾರ. ಹೇಳ್ತೇನೆ ಅಂತೇಳಿ ಇಲ್ಲೇ ಮಾಡಿದಲ್ವ, ನಾನು ಇಲ್ಲೇ ವರ್ಕ್ ಮಾಡಿದ್ದೆ. ನನಗೇನು ಆಸೆ ಅಂತಂದ್ರೆ ಮಠದ ಏನಾರ ಒಂದು ಸೇವೆ ಮಾಡಬೇಕು, ಏನಾರ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಇಲ್ಲೇ ನಾನು ಹೇಳ್ತೇನೆ ಅಂತೇಳಿ ಇಲ್ಲೇ ವರ್ಕ್ ಮಾಡಿದೆ. ಸಕ್ಕತ್ತಾಗೈತಿ, ಇಲ್ಲಿ ಏನು ಬೇಕು ಮಾಡ್ಬೋದು, ತೋಟ ಬರೈತಿ. ಹಾಂ, ಪಕ್ಕದ ಹೈಸ್ಕೂಲ್ ಐತೆ. ಹಾಂ, ಇಂಗ್ಲೀಷ್ ಮೇಡಮ್ ಇದೆಯಲ್ಲ ಕಾಲೇಜಲ್ಲಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದೆಯಲ್ಲ. ಹೈಸ್ಕೂಲ್ ಹಿಂದ್ಗಡೆ ಹಾಸ್ಟೆಲ್ ಇದೆ, ಹೈಸ್ಕೂಲ್ ಹಾಸ್ಟೆಲ್ ಇದೆ. ನಮ್ಮ ರೂಮ್ ಇಲ್ಲೇ ಐತೆ ನೋಡ್ರಿ, ಒಳಗಡೆ ಇದ್ದಲ್ಲ. ನಾನು ಇದೇ ರೂಮ್ ನಮ್ಮದು. ಅಂದರೆ ಮಠದಲ್ಲಿ ಅಂತಂದರೆ ಮಠದೇ ಇದು, ಬಟ್ ಮಠ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹೇಳ್ತೀನಿ ಅಂತೇಳಿ ಮಾಡಿದೆ. ಸಿಕ್ಬಿದ್ದಾರೆ ಅಂದರು, ಬೇಡ 10th ಆದ್ಮೇಲೆ 10th ಹಾಸ್ಟೆಲಲ್ಲಿರು, ಓದೋಕ್ಕೆ ತೊಂದರೆ ಆಗುತ್ತೆ ಅಂತಂದರು. ಆಯ್ತು ಬಿದ್ದೆ ಅಂತಂದೆ. ಮೊದಲು ನಾವೆಲ್ಲ ಮಾಡ್ತೀವಿ, ಇದೆಲ್ಲ ಮಠದಲ್ಲಿ ಇದ್ದವರೆಲ್ಲ ತುಂಬ ಹೆಲ್ಪ್ ಮಾಡಬೇಕು, ವ್ಯವಸ್ಥೆ ಮಾಡಬೇಕು, ನಮಗೂ ತುಂಬ ಒಳ್ಳೇದಾಗುತ್ತೆ. ನಾನು 4ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್, 11ನೇ ಕ್ಲಾಸ್ ಇಲ್ಲೇ, ಸೆಕೆಂಡ್ ಪಿ ಯು ಸಿ ಇಲ್ಲೇ. ಇಲ್ಲಿವರೆಗೂ ಇಷ್ಟು ಓದಿದ್ದೀನಿ, ಓದ್ತಾನೆ ಇದ್ದೀನಿ ಅಂತ. ಆಮೇಲೆ ಇದಕ್ಕೆ ಏನಾರ ವ್ಯವಸ್ಥೆ ಮಾಡಬೇಕು ಅಂತ ತುಂಬ ಆಟ ಇಟ್ಕೊಂಡಿದ್ದೆ. ಸಿಗ್ಬಿದ್ದವ್ರಿಗೆ ಕೇಳ್ದೆ ಬುದ್ಧಿ, ನಾನು ಅಲ್ಲಿ ಕೋಟೆಯಲ್ಲಿ ದನ ತೊಟ್ಕೊಂಡು ಇರ್ತೀನಿ ಬುದ್ಧಿ, ನಾನೇ ಒಂದು ವ್ಯವಸ್ಥೆ ಮಾಡ್ತೀನಿ ಬುದ್ಧಿ ಅಂತಂದೆ. ಸರಿ ಆಯ್ತಿರಪ್ಪ ಅಂತ ಲೆಟ್ರ್ ಬರ್ತೈತೆ.
ಕಷ್ಟ ಹೆಂಗಿದೆ ನೋಡ್ರಿ. ಇವಾಗೆಲ್ಲ ಹುಡುಗರೆಲ್ಲ ಊರಿಗೆ ಹೋಗ್ಯವ್ರೆ. ಎಕ್ಸಾಮ್ ಮುಗೀತೆ ಎಲ್ಲ. ಅದು 1ರಿಂದ 10ನೇ ಕ್ಲಾಸ್ ಊರಿಗೆ ಹೋದರು. ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಇದ್ದವರೆಲ್ಲ ಊರಿಗೆ ಹೋಗ್ಯವ್ರೆ. BA BCom ಇದ್ದವರೆಲ್ಲ ಅವರೇ ಸ್ವಲ್ಪ ಜನ ಅವರೇ. ಮೊದಲು ಕೆಳಗಡೆ ಕೂತ್ಕೊಂತೀವಿ, ಇಲ್ಲೇ ಎಲ್ಲ ನಮ್ಮ ಪ್ರೇಯರ್ ಕೆಳಗಡೆ ಕೂತ್ಕೊಂತಿದ್ದೀವಿ. ಇವಾಗೆಲ್ಲ ಹೈಸ್ಕೂಲು ಇದು ನಮ್ಮ ಹೈಯರ್ 8th 9th 10th 3 ವರ್ಷ ಇಲ್ಲಿ ನಮ್ಗೆ ಭಾನುವಾರ ಬಂತ ತಕ್ಷಣ ನಮಗೆ ಮೊಯ್ ಆಗ್ತಿದ್ರಲ್ಲ ಶ್ರೀ ಗೋಶಾಲ ಸಿದ್ದೇಶ್ವರ ವೇದಿಕೆ. ಎಲ್ಲ ಸಿಸ್ಟಮ್ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ. ಹೈಸ್ಕೂಲ್ ಇದು ತುಂಬ ಸೆಂಟಿಮೆಂಟು.